ಏಕಚಿತ್ತದಿ ಮೋಕ್ಷ ಮಾರ್ಗದಲ್ಲಿ ನಡೆಸುವುದೆಂಬನು ದರ್ಶನವು. ಏಕಚಿತ್ತದಿ ಮೋಕ್ಷ ಮಾರ್ಗದಲ್ಲಿ ನಡೆಸುವುದೆಂಬನು ದರ್ಶನವು. ಸಮ್ಯಕ್ ಜ್ಞಾನವ ನಾವು ಪಡೆಯಲು ಮೊದಲ ಮೆಟ್ಟಿಲೇ ದರ್ಶನವು. ಮೊದಲ ಮೆಟ್ಟಿಲೇ ದರ್ಶನವು. ಸಮ್ಯಕ್ ದರ್ಶನ, ಸಮ್ಯಕ್ ದರ್ಶನ, ಸಮ್ಯಕ್ ದರ್ಶನ, ಸಮ್ಯಕ್ ದರ್ಶನ. ಪಾಪಕೂಪದಿ ಮೇಲೆತ್ತೆಮ್ಮನು ಹೊರಗಿಣುಕಿಸುವುದು ದರ್ಶನವು. ಪಾಪಕೂಪದಿ ಮೇಲೆತ್ತೆಮ್ಮನು ಹೊರಗಿಣುಕಿಸುವುದು ದರ್ಶನವು. ಇಂದ್ರಿಯ ಸುಖದಿಂದ ತೀಂದ್ರಿಯದೆಡೆ ಒಯ್ಯುವುದೆಮ್ಮನು ದರ್ಶನವು. ಪ್ರಿಯ ವೀಕ್ಷಕರೇ, ಪ್ರತಿ ಭಾನುವಾರ ಬೆಳಿಗ್ಗೆ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರತ್ನತ್ರಯ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸುಸ್ವಾಗತ. ಜೈನ ಧರ್ಮದಲ್ಲಿ ಅನುಪ್ರೇಕ್ಷೆಗಳು ಮಹತ್ವದ ಸ್ಥಾನವನ್ನು ಗಳಿಸಿವೆ. ಮೋಕ್ಷ ಮಾರ್ಗದಲ್ಲಿ ವೈರಾಗ್ಯ ಭಾವನೆಯನ್ನು ವೃದ್ಧಿಸುವ ಭಾವನೆಗಳು ಇವು. ಪ್ರಾಕೃತದಲ್ಲಿ ಅಣುಪೆಹ, ಅಣುವೆಕ್ಕ ಎಂದು ಕೂಡ ಇದನ್ನು ಹೇಳುತ್ತಾರೆ. ಕಾರ್ತಿಕೇಯ ಸ್ವಾಮಿಗಳು ಸುತತ್ವ ಚಿಂತೋ ಅಣುಪೆಹ ಎಂದು ಹೇಳಿದ್ದಾರೆ. ಹೀಗೆಂದರೆ ಉತ್ತಮ ಚಿಂತನೆಗಳನ್ನು ಮಾಡುವುದು ಅನುಪ್ರೇಕ್ಷೆ ಎಂದು ಅರ್ಥ. ಅಣು ಎಂದರೆ ಚಿಕ್ಕದು, ಸಮೀಪ, ಒಳಗು ಮುಂತಾದ ಅರ್ಥಗಳಿವೆ. ಹಾಗೆಯೇ ಪೇಹ ಅಥವಾ ಪೇಖ ಎಂದರೆ ನೋಡುವುದು, ಗ್ರಹಣ ಮಾಡುವುದು, ಅರಿವು, ಅಂತರ್ಬೋಧೆ, ಅಂತರ್ದೃಷ್ಟಿ ಮುಂತಾದ ಅರ್ಥಗಳಿವೆ. ಆದ್ದರಿಂದ ಅನುಪ್ರೇಕ್ಷೆ ಎಂದರೆ ನಮ್ಮ ಒಳಗಿನ ಅಂತರ್ದೃಷ್ಟಿ ಎಂದು ಹೇಳಬಹುದು. ಸಂಸ್ಕೃತದಲ್ಲಿ ಅನುಪ್ರೇಕ್ಷ ಎಂಬ ಪದವೇ ಬಳಕೆಯಲ್ಲಿದೆ. ಆಚಾರ್ಯ ಶುಭಚಂದ್ರಾಚಾರ್ಯರು ಕಾರ್ತಿಕೇಯ ಅನುಪ್ರೇಕ್ಷೆಯಲ್ಲಿ ತತ್ವಗಳನ್ನು ಪದೇ ಪದೇ ಚಿಂತಿಸುವುದು, ಆಲೋಚಿಸುವುದು ಮತ್ತು ಮನನ ಮಾಡುವುದನ್ನು ಅನುಪ್ರೇಕ್ಷೆ ಎಂದು ಹೇಳಿದ್ದಾರೆ. ಅಂತೆಯೇ ಅನಿತ್ಯಾದಿ 12 ಭಾವನೆಗಳನ್ನು ಪದೇ ಪದೇ ಚಿಂತನೆ ಮಾಡುವುದಕ್ಕೆ ಅನುಪ್ರೇಕ್ಷೆ ಎಂದು ಹೇಳಿದ್ದಾರೆ. ಕನ್ನಡದಲ್ಲಿ ಅನುಪ್ರೇಕ್ಷೆಗಳು ಅಥವಾ 12 ಭಾವನೆಗಳು ಎಂಬ ಪದವೇ ರೂಢಿಯಲ್ಲಿದೆ. ಮೋಕ್ಷ ಮಾರ್ಗದಲ್ಲಿ ವೈರಾಗ್ಯ ಭಾವವನ್ನು ವೃದ್ಧಿಸುವ ಈ 12 ಭಾವನೆಗಳು ಯಾವುವೆಂದರೆ ಅನಿತ್ಯ, ಅಶರಣ, ಸಂಸಾರ, ಏಕತ್ವ, ಅನ್ಯತ್ವ, ಅಶುಚಿತ್ವ, ಆಶ್ರವ, ಸಂವರ, ನಿರ್ಜರ, ಬೋಧಿ ದುರ್ಲಭ, ಲೋಕಭಾವನೆ ಮತ್ತು ಧರ್ಮಭಾವನೆ. ಈ 12 ಭಾವನೆಗಳನ್ನು ಪದೇ ಪದೇ ನೆನೆಯುವುದರಿಂದ ಆಪತ್ತಿನಲ್ಲಿ ಧೈರ್ಯ, ಸಂಪತ್ತಿನಲ್ಲಿ ವಿನಮ್ರತೆ, ಧರ್ಮದಲ್ಲಿ ಆಸಕ್ತಿ, ವಿಷಯ ಭೋಗಗಳಲ್ಲಿ ನಿರಾಸಕ್ತಿ ಉಂಟಾಗುತ್ತದೆ. ಜೀವನದ ಮೋಹ ಮತ್ತು ಮರಣದ ಭೀತಿ ಕಡಿಮೆಯಾಗುತ್ತದೆ. ಈ ಅನುಪ್ರೇಕ್ಷೆ ಸ್ವಾಧ್ಯಾಯದ ಒಂದು ಪ್ರಕಾರವಾಗಿದೆ. ಮೋಕ್ಷ ಮಾರ್ಗದಲ್ಲಿ ಮೊದಲನೆಯ ಮೆಟ್ಟಿಲಾಗಿದೆ. ಈ 21ನೇ ಶತಮಾನದ ವೇಗದ, ಉದ್ವೇಗದ, ಆವೇಗದ ವ್ಯಾವಹಾರಿಕ ಬದುಕಿನಲ್ಲಿಯೂ ಕೂಡ ಮನಸ್ಸಿನ ಸಮತೋಲನವನ್ನು ಕಾಪಾಡಿಕೊಂಡು ಹೆಚ್ಚಿನ ನಿರೀಕ್ಷೆ, ಪ್ರತೀಕ್ಷೆ ಮತ್ತು ದುರಾಸೆಗಳಿಲ್ಲದೆ ನಾವು ಒಂದು ಸುಂದರವಾದ ಬದುಕನ್ನು ಕಟ್ಟಿಕೊಳ್ಳಲು ಕೂಡ ಈ 12 ಭಾವನೆಗಳು ನಮಗೆ ಸಹಕಾರಿಯಾಗಿವೆ. ಸರಳಗನ್ನಡದಲ್ಲಿರುವ ಈ ಪದ್ಯಗಳ ಅರ್ಥವನ್ನು ತಿಳಿದುಕೊಳ್ಳೋಣ. ಆದ್ದರಿಂದ ವೀಕ್ಷಕರೇ, ನಮ್ಮ ದೈನಂದಿನ ಬದುಕಿನಲ್ಲಿ ಸ್ವರ್ಗವನ್ನು ಸೃಷ್ಟಿಸಿಕೊಳ್ಳಲು ಈ 12 ಭಾವನೆಗಳು ಸಹಕಾರಿಯಾಗುತ್ತವೆ. ಈ ಅನುಪ್ರೇಕ್ಷೆಗಳಲ್ಲಿ ಮೊದಲನೆಯದ್ದು ಅನಿತ್ಯ ಭಾವನೆ ಅಥವಾ ಅಧ್ರುವ ಭಾವನೆ. ಅನಿತ್ಯ ಎಂದರೆ ಶಾಶ್ವತವಲ್ಲದ್ದು,
ನಶ್ವರವಾದದ್ದು, ಚಂಚಲವಾದದ್ದು ಎಂದು ಅರ್ಥ. ಈ ಒಂದು ಜೀವನದಲ್ಲಿ ಆತ್ಮವೊಂದೇ ಶಾಶ್ವತ, ಶರೀರ ಶಾಶ್ವತವಲ್ಲ. ಈ ಶರೀರ ಮತ್ತು ಶರೀರಕ್ಕೆ ಸಂಬಂಧಿಸಿದ ಎಲ್ಲ ವಸ್ತುಗಳು ಕೂಡ ಕಾಮನ ಬಿಲ್ಲಿನಂತೆ ನಶ್ವರ ಎಂಬುದನ್ನು ಈ ಅನುಪ್ರೇಕ್ಷೆ ತಿಳಿಸಿಕೊಡುತ್ತದೆ. ಅರಸರ ವೈಭವ ಸುರರ ವಿಮಾನವೋ ಧನ ಯೌವನ ಸಂಪದವೆಲ್ಲ. ಅರಸರ ವೈಭವ ಸುರರ ವಿಮಾನವೋ ಧನ ಯೌವನ ಸಂಪದವೆಲ್ಲ. ನಿರುತವು ನೆನೆದರೆ ಇಂದ್ರಿಯ ಭೋಗವು ಎಂದು ನಿಲ್ಲದು ಸ್ಥಿರವಲ್ಲ. ನಿರುತವು ನೆನೆದರೆ ಇಂದ್ರಿಯ ಭೋಗವು ಎಂದು ನಿಲ್ಲದು ಸ್ಥಿರವಲ್ಲ. ಮೆರೆಯುತ ಕಾಮನ ಬಿಲ್ಲಿನ ತೆರದಲ್ಲಿ ನೋಡಲು ಮತ್ತಲ್ಲೇನಿಲ್ಲ. ಸ್ವಾತ್ಮ ಸ್ವಭಾವವ ಸಾಧಿಸಿ ಸಂತತ ಮುಕ್ತಿಯು ಕೈಯೊಳಗಿ ಹೋದಲ್ಲ. ಸ್ವಾತ್ಮ ಸ್ವಭಾವವ ಸಾಧಿಸೆ ಸಂತತ ಮುಕ್ತಿಯು ಕೈಯೊಳಗಿ ಹೋದಲ್ಲ. ಮುಕ್ತಿಯು ಕೈಯೊಳಗಿ ಹೋದಲ್ಲ. ಅನಿತ್ಯ ಎಂದರೆ ಶಾಶ್ವತವಲ್ಲದ್ದು, ನಶ್ವರವಾದದ್ದು, ಚಂಚಲವಾದದ್ದು ಎಂದು ಅರ್ಥ. ಈ ಒಂದು ಜೀವನದಲ್ಲಿ ಆತ್ಮವೊಂದೇ ಶಾಶ್ವತ, ಶರೀರ ಶಾಶ್ವತವಲ್ಲ. ಈ ಶರೀರ ಮತ್ತು ಶರೀರಕ್ಕೆ ಸಂಬಂಧಿಸಿದ ಎಲ್ಲ ವಸ್ತುಗಳು ಕೂಡ ಕಾಮನ ಬಿಲ್ಲಿನಂತೆ ನಶ್ವರ ಎಂಬುದನ್ನು ಈ ಅನುಪ್ರೇಕ್ಷೆ ತಿಳಿಸಿಕೊಡುತ್ತದೆ. ಈ ಅನಿತ್ಯ ಅನುಪ್ರೇಕ್ಷೆಯನ್ನು ಸರಳ ಸುಂದರ ಕನ್ನಡ ಪದ್ಯದಲ್ಲಿ ಸೊಗಸಾಗಿ ವರ್ಣಿಸಿದ್ದಾರೆ. ಅರಸರ ವೈಭವವಾಗಲಿ, ಸುರರ ವಿಮಾನವಾಗಲಿ, ಅಂದರೆ ದೇವಲೋಕದ ಉತ್ಕೃಷ್ಟ ಆಯು 33,000 ವರ್ಷಗಳು, ಧನ, ಯೌವನ, ಸಂಪತ್ತು, ಕೀರ್ತಿ, ಪದವಿ, ಅಧಿಕಾರ ಇವ್ಯಾವುದೂ ಈ ಜೀವನದಲ್ಲಿ ಶಾಶ್ವತವಿಲ್ಲ. ಎಲ್ಲಿಯವರೆಗೂ ನಮ್ಮ ಪುಣ್ಯವಿರುತ್ತದೋ ಅಲ್ಲಿಯವರೆಗೂ ಇವುಗಳ ಸಂಯೋಗವಿರುತ್ತದೆ. ಹೇಗೆ ಕಾಮನ ಬಿಲ್ಲು ಆಕಾಶದಲ್ಲಿ ಕೆಲ ಕಾಲ ಮಾತ್ರ ಮಿಂಚಿ ಮರೆಯಾಗುತ್ತದೋ ಅದೇ ಪ್ರಕಾರ ನಮ್ಮ ಪುಣ್ಯ ತೀರಿದ ಬಳಿಕ ಈ ಎಲ್ಲ ಬಾಹ್ಯ ಸಂಯೋಗಗಳು ಮಾಯವಾಗುವವು. ಈ ಎಲ್ಲ ವೈಭವ, ಪದವಿ, ಅಧಿಕಾರ, ಕೀರ್ತಿ, ಸಂಪತ್ತು ಎಲ್ಲವೂ ನೀರಿನ ಮೇಲಿನ ಗುಳ್ಳೆಯಂತೆ ಅಶಾಶ್ವತವಾದದ್ದು, ಪುಣ್ಯ ತೀರಿದ ಬಳಿಕ ಮರೆಯಾಗುವಂತಹದ್ದು. ಆದ್ದರಿಂದ ಇವುಗಳ ಸಂಯೋಗದಲ್ಲಿ ನಾವು ಅಹಂಕಾರವನ್ನು ಪಡದೆ ಸಮತಾ ಭಾವದಿಂದ ಇರಬೇಕು. ಇಲ್ಲದಿದ್ದರೆ ಜೀವನದಲ್ಲಿ ನಾವು ಇವುಗಳು ನಮ್ಮಿಂದ ದೂರವಾದಾಗ ಬಹಳ ದುಃಖಿತರಾಗುತ್ತೇವೆ, ಮನಸ್ಸಿನ ಸಮತೋಲನತೆಯನ್ನು ಕಳೆದುಕೊಳ್ಳುತ್ತೇವೆ. ಆದ್ದರಿಂದ ನಾವು ಇಹಲೋಕದಲ್ಲಿ ನೆಮ್ಮದಿ, ಸುಖ, ಶಾಂತಿ ಬೇಕಾದರೆ ಈ ಅನಿತ್ಯ ಭಾವನೆಯನ್ನು ಪದೇ ಪದೇ ಚಿಂತನೆ ಮಾಡಬೇಕು. ಇದಕ್ಕೆ ದೃಷ್ಟಾಂತವಾಗಿ ಸಗರ ಚಕ್ರವರ್ತಿಯ ಕಥೆಯು ಪುರಾಣಗಳಲ್ಲಿ ಬರುತ್ತದೆ. ರತ್ನತ್ರಯದ ವೀಕ್ಷಕರಿಗೆಲ್ಲ ಸುಸ್ವಾಗತ. ಪ್ರಿಯ ವೀಕ್ಷಕರೇ, ಇದೇ ಮೇ 5ರಂದು ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿ ಸಹಸ್ರಪಣಿ ಪಾರ್ಶ್ವನಾಥ ಜಿನಮಂದಿರದಲ್ಲಿ ಜೈನ್ ಮಿಲನ್ ವತಿಯಿಂದ ಆಯೋಜಿಸಲಾಗಿದ್ದ ಮಹಾವೀರ ಜನ್ಮ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ತಾವಿಂದು ವೀಕ್ಷಿಸಲಿದ್ದೀರಿ. ಶ್ರೀ ವಿಶ್ವರೂಪ
पार्श्वनाथ देवा कापाडु देव देवा कापाडु देव देवा श्री पार्श्वनाथ देवा करुणानिधि जिनेन्द्रा वरभौल शरदि चन्द्रा करुणानिधि जिनेन्द्रा वरभौल शरदि चन्द्रा नरनाग किन्नरेन्द्रा सुरवृन्द सुगुण सान्द्रा नरनाग किन्नरेन्द्रा सुरवृन्द सुगुण सान्द्रा श्री पार्श्वनाथ देवा कापाडु देव देवा कापाडु देव देवा श्री पार्श्वनाथ देवा मनमोहना मनमोहना श्रीजिननाथना गुणनामगण कीर्तना मनमोहना श्रीजिननाथना गुणनामगण कीर्तना ಇದರನುಭವ ಬಹು ಪಾವನ ಇದರನುಭವ ಬಹು ಪಾವನ ಮನಮೋಹನ ಮನಮೋಹನ ಶ್ರೀಜಿನನಾಥನ ಗುಣನಾಮಗಳ ಕೀರ್ತನ ಪರಮ ಪವನರ ಹರಿಹಂತರ ಸ್ಮರಿಸಲು ಬಲು ಶುದ್ಧ ಶ್ರೀ ಸಿದ್ಧರ ಪರಮ ಪವನರಾದ ಹರಿಹಂತರ ಸ್ಮರಿಸಲು ಬಲು ಶುದ್ಧ ಶ್ರೀ ಸಿದ್ಧರ ಅತಿ ಭೀಕರ ಭವಸಾಗರ ದಡಸರಿನಲ್ಲಿ ದಡಲಿದು ಆಧಾರ ಮನಮೋಹನ जय महावीरा तीर्थंकरा सन्मतिनाथ अतिवीरा करुणाकरणे क्षेमंकरा करुणेय तोरो महावीरा हरि ಜಯ ಮಹಾವೀರ ತೀರ್ಥಂಕಾರ ಸನ್ಮತಿನಾಥ ಅತಿವೀರ ಕರುಣಾಕರನೇ ಕ್ಷೇಮಂಕಾರ ಕರುಣೆಯ ತೋರೋ ಮಹಾವೀರ ಹಾಡೋಣ ನಾವೆಲ್ಲ ಕುಣಿಯೋಣ ಆರತಿ ನಾವೆಲ್ಲ ಬೆಳಗೋಣ ಹಾಡೋಣ ನಾವೆಲ್ಲ ಕುಣಿಯೋಣ ಆರತಿ ನಾವೆಲ್ಲ ಬೆಳಗೋಣ ಕುಂಡಲಪುರವು ಪುಣ್ಯದ ನಗರ ಕುಂಡಲಪುರವು ಪುಣ್ಯದ ನಗರ ನಾಥ ಸುವಂಶದಿ ಜನಿಸಿದ ವೀರ ನಾಥ ಸುವಂಶದಿ ಜನಿಸಿದ ವೀರ ಸಿದ್ಧಾರ್ಥ ರಾಜನವರ ಸುಕುಮಾರ ಸಿದ್ಧಾರ್ಥ ರಾಜನವರ ಸುಕುಮಾರ ತ್ರಿಶಲಾ ದೇವಿಯ ಪ್ರೇಮದ ಕುವರ ತ್ರಿಶಲಾ ದೇವಿಯ ಪ್ರೇಮದ ಕುವರ ಜಯ ಮಹಾವೀರ ತೀರ್ಥಂಕರ ಸನ್ಮತಿ
ಸನ್ಮತಿನಾಥ ಅತಿವೀರ ಕರುಣಾಕರನೇ ಕ್ಷೇಮಂಕರ ಕರುಣೆಯ ತೋರೋ ಮಹಾವೀರ. ಜಯ ಮಹಾವೀರ ತೀರ್ಥಂಕಾರ ಸನ್ಮತಿನಾಥ ಅತಿವೀರ ಕರುಣಾಕರನೇ ಕ್ಷೇಮಂಕಾರ ಕರುಣೆಯ ತೋರೋ ಮಹಾವೀರ ಕರುಣೆಯ ತೋರೋ ಜಯವೀರ. ಸಂಸಾರ ಮೋಹ ತೊರೆದಂಥ ವೀರ ಸಂಸಾರ ಮೋಹ ತೊರೆದಂಥ ವೀರ ಬ್ರಹ್ಮಚರ್ಯ ವ್ರತಿ ನಮಿಧೀರ ಬ್ರಹ್ಮಚರ್ಯ ವ್ರತಿ ನಮಿಧೀರ ವೈರಾಗ್ಯ ಬೆಳೆಸಿ ದೀಕ್ಷೆಯ ಧರಿಸಿ ವೈರಾಗ್ಯ ಬೆಳೆಸಿ ದೀಕ್ಷೆಯ ಧರಿಸಿ ಮುನಿಯಾಗಿ ಮುಕ್ತಿ ಪಡೆದಂಥ ಶೂರ ಮುನಿಯಾಗಿ ಮುಕ್ತಿ ಪಡೆದಂಥ ಶೂರ. ಜಯ ಮಹಾವೀರ ತೀರ್ಥಂಕರ ಸನ್ಮತಿನಾಥ ಅತಿವೀರ ಕರುಣಾಕರನೇ ಕ್ಷೇಮಂಕರ ಕರುಣೆಯ ತೋರೋ ಮಹಾವೀರ. ಜಯ ಮಹಾವೀರ ತೀರ್ಥಂಕಾರ ಸನ್ಮತಿನಾಥ ಅತಿವೀರ ಕರುಣಾಕರನೇ ಕ್ಷೇಮಂಕಾರ ಕರುಣೆಯ ತೋರೋ ಮಹಾವೀರ ಕರುಣೆಯ ತೋರೋ ಜಯವೀರ. ಬನ್ನಿರಿ ಆಡೋಣ ದೇವನ ಸ್ಮರಿಸೋಣ ಬನ್ನಿರಿ ಆಡೋಣ ದೇವನ ಸ್ಮರಿಸೋಣ ಕೋಲಾಟ ಆಡುತ್ತಾ ಹಾಡೋಣ ವೀರನ ಭಜಿಸೋಣ ವೀರನ ಭಜಿಸೋಣ ಕ್ರೋಧಾದಿ ಕಷಾಯಗಳ ವಿಜಿತ ಕ್ರೋಧಾದಿ ಕಷಾಯಗಳ ವಿಜಿತ 18 ದೋಷ ಪರಿಹರಿತ. ಶ್ರೀ ಸ್ವಾದಿ ಜೈನ ಮಠದ ಶ್ರೀಮಂತ ಪರಂಪರೆ ಮತ್ತು ಕಲೆಯ ಗೌರವಕ್ಕೆ ಯೋಗ್ಯವಾದ ಪೀಠ ಶ್ರೀ ಗಜಕೇಸರಿ ಪೀಠ ಈ ಮಠದಲ್ಲಿ ಕಂಡುಬರುತ್ತದೆ. ಈ ಪೀಠದ ಮುಖ್ಯ ವೈಶಿಷ್ಟ್ಯವೇನೆಂದರೆ ಸಾಮಾನ್ಯವಾಗಿ ಎಲ್ಲ ಪೀಠದ ಕಾಲುಗಳು ಸಿಂಹದ ಕಾಲುಗಳನ್ನು ಹೊಂದಿರುತ್ತದೆ. ಆದರೆ ಈ ಪೀಠದ ಹೆಸರೇ ಹೇಳಿದಂತೆ ಆನೆಯ ಕಾಲನ್ನು ಹೊಂದಿದೆ. ಹಾಗೆ ಮಧ್ಯಭಾಗದಲ್ಲಿ ಒಂದು ಕಾಲು ಇದೆ. ಹಾಗೆ ಪ್ರಭಾವಳಿಯಲ್ಲಿ ಸಿಂಹದ ಕೆತ್ತನೆ ಇದೆ. ಹಾಗಾಗಿ ಇದನ್ನು ಗಜಕೇಸರಿ ಪೀಠ ಎಂದು ಕರೆಯಲಾಗುತ್ತದೆ. ಪ್ರಭಾವಳಿಯಲ್ಲಿ ವ್ಯಾಲಿ ಎಂದು ಕರೆಯಲಾಗುವ ಸಿಂಹದ ಮುಖವಿದೆ. ಇದರ ವಿಶೇಷವೇನೆಂದರೆ ಇದರ ಮುಖವನ್ನು ನೋಡಿದಾಗ ಮನಸ್ಸಿನ ಎಲ್ಲ ಕಷ್ಟಗಳು, ದುಗುಡಗಳು, ದೂರಾಲೋಚನೆಗಳು ನಾಶವಾಗುತ್ತದೆ ಎಂಬ ನಂಬಿಕೆ ಇದೆ. ಎಲ್ಲ ಮಠಗಳಲ್ಲಿಯೂ ಶಿಲೆಗಳಿಂದ ಕೂಡಿದ ಪೀಠವಿದೆ. ಆದರೆ ಸ್ವಾದಿ ದಿಗಂಬರ ಜೈನ ಮಠದಲ್ಲಿ ಶುದ್ಧ ರಕ್ತಚಂದನದ ಮರದಿಂದ ರಚಿತವಾದ ಗುರುಪೀಠವಿದು. ಇಲ್ಲಿಯ ಪುಣ್ಯ ಪುರುಷರಾದ ಪೂರ್ವ ಗುರುಗಳು 1400 ವರ್ಷಗಳಿಂದ ಜಾಗೃತೆಯಿಂದ ಭಕ್ತಿಯಿಂದ ಪೀಠವನ್ನು ರಕ್ಷಿಸಿಕೊಂಡು ಬಂದಿರುತ್ತಾರೆ. ಈ ವಿಷಯದ ಬಗ್ಗೆ ನಾವು ಎಲ್ಲ ಗುರುಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸಬೇಕೆಂದು ಆಶಿಸುತ್ತೇವೆ. ನಮ್ಮ ಈ ಆಶಯ ಈ ಗುರುಪೀಠವನ್ನು ನಮಸ್ಕರಿಸಿದಾಗ ಪೂರ್ಣವಾಗುತ್ತದೆ.
ಈ ಪೀಠದಲ್ಲಿ ನೂತನವಾಗಿ ಶ್ರೀಮಠಕ್ಕೆ ನಿಯೋಜಿತಗೊಳ್ಳುವ ಎಲ್ಲ ಭಟ್ಟಾರಕರಿಗೂ ಪಟ್ಟಾಭಿಷೇಕ ನಡೆಯುತ್ತದೆ. 5 ಕಾಲುಗಳಿಂದ ಪಂಚಪಾದ ಪೀಠವೆಂದು ಪ್ರಸಿದ್ಧಿ ಹೊಂದಿದ ಈ ಗುರುಪೀಠವು ಪೀಠದ ಮಧ್ಯಭಾಗದಲ್ಲಿ ಶ್ರೀ ಸಿದ್ಧಚಕ್ರ ಯಂತ್ರವನ್ನು ಕೆತ್ತನೆ ಮಾಡಿ ಶಾಸ್ತ್ರೋಕ್ತವಾಗಿ ಸ್ಥಾಪನೆ ಮಾಡಲಾಗಿದೆ. ಇದರ ಉದ್ದೇಶ ಸಿದ್ಧಚಕ್ರ ಆರಾಧನಾ ಪರಂಪರೆ ಹೊಂದಿರುವ ಶ್ರೀಮಠದ ಪರಂಪರೆಯ ಬಗ್ಗೆ ಸಾಕ್ಷೀಕರಿಸುವುದಾಗಿದೆ. ಶ್ರೀಮಠದ ಭಟ್ಟಾರಕರಿಗೆ ಶ್ರೀ ಸಿದ್ಧಚಕ್ರ ಯಂತ್ರಾರಾಧಕರು ಎಂಬ ಬಿರುದಾವಳಿ ಇದೆ. ಶ್ರೀ ಸಿದ್ಧಚಕ್ರ ಯಂತ್ರವನ್ನು ಆಚಾರ್ಯ ಅಕ್ಕಲಂಕರು ಸರ್ವರಿಗೂ ಶ್ರೀ ಸಿದ್ಧರಾಗುವ ಸಿದ್ಧಿ ಉಂಟಾಗಲಿ ಎಂಬ ಶುಭ ಸಂಕಲ್ಪದೊಂದಿಗೆ ಶ್ರೀಪೀಠದಲ್ಲಿ ಸ್ಥಾಪಿಸಿರುತ್ತಾರೆ. ಇಂದಿಗೂ ಶ್ರೀ ಗುರುಪೀಠದಲ್ಲಿ ಶುದ್ಧ ಮನಸ್ಸಿನಿಂದ ಪ್ರಾರ್ಥನೆ ಸಲ್ಲಿಸಿದರೆ ಸಕಲ ಸಿದ್ಧಿಗಳು ಕೂಡಿಬಂದು ಬಾಳು ಬಂಗಾರವಾಗುತ್ತದೆ ಎಂಬ ನಂಬಿಕೆ ಇದೆ. ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿ ವಿಜಯದಶಮಿಯಂದು ಶ್ರಾವಕ ಶ್ರಾವಕಿಯರು ಶ್ರೀ ಗಜಕೇಸರಿ ಪೀಠಕ್ಕೆ ನಮಿಸುತ್ತಾರೆ. ಹಲವಾರು ಆರಾಧನೆಗಳನ್ನು ಮಾಡ್ತಾ ಇರ್ತಾರೆ, ಹಲವಾರು ಪೂಜೆಗಳನ್ನು ಮಾಡ್ತಾ ಇರ್ತಾರೆ. ಅದು ಎಲ್ಲ ಅಷ್ಟಾನಿಕ ದಶಲಕ್ಷಣ ಪೂಜೆಗಳನ್ನು ಮಾಡ್ತಾರೆ, ಭಾಳ ವೈಭವವಾಗಿ ಮಾಡ್ತಾರೆ. ಶ್ರೀ ಸಿದ್ಧಚಕ್ರದ 2 ಭಾಗದಲ್ಲಿ ಕಲ್ಪವೃಕ್ಷಗಳಿವೆ. ಕಲ್ಪವೃಕ್ಷಗಳ ಕೆಳಗೆ ಇಡೀ ಭೂಮಂಡಲದ ರಚನೆ ಇದೆ. ಇಲ್ಲಿ ಎಲ್ಲ ಪರ್ವತಗಳು ಸುಮೆರು ಪರ್ವತದಿಂದ ರಚನೆಯಾಗಿದೆ. ಶ್ರೀ ಗಜಕೇಸರಿ ಪೀಠವು ತನ್ನ ವಿಶಿಷ್ಟತೆಗಳಿಂದ ಶ್ರೀಮಠಕ್ಕೆ ಕೀರ್ತಿಪ್ರಿಯವಾಗಿದೆ. ಅದರ ಎಡ ಮತ್ತು ಬಲಭಾಗದಲ್ಲಿ ಸೂರ್ಯ ಮತ್ತು ಚಂದ್ರರ ಚಿತ್ರಣವಿದೆ. ಇದರ ಅರ್ಥವೇನೆಂದರೆ ಹಗಲು ಮತ್ತು ರಾತ್ರಿ, ಅಂದರೆ ದಿನದ 24 ಗಂಟೆ ಶ್ರೀಪೀಠದ ಪ್ರಭಾವ ಇರುತ್ತದೆ. ಇದರ ಕೆಳಗೆ ಶಾಂತಿ ಚಕ್ರವಿದೆ. ಯಾವುದೇ ಭಕ್ತಾದಿಗಳಿಗೆ ಮಾನಸಿಕ ಶಾಂತಿ, ಅಸಮಾಧಾನ, ಮನೋವ್ಯಾಕುಲತೆಗಳು ಇದ್ದಲ್ಲಿ ಶ್ರೀಪೀಠದ ದರ್ಶನ ಪಡೆದಲ್ಲಿ ಎಲ್ಲ ರೀತಿಯ ಮಾನಸಿಕ ಸಮಸ್ಯೆಗಳೂ ದೂರಾಗಿ ಮನಃಶಾಂತಿ ದೊರೆಯುತ್ತದೆ. ಶ್ರೀ ಶಾಂತಿ ಚಕ್ರದ 2 ಭಾಗದಲ್ಲಿ ಚಾಮರಧಾರಿಗಳಿದ್ದರೆ ಈ ಪೀಠದ ಮೇಲ್ಭಾಗದಲ್ಲಿ ಸಿಂಹಮುಖದ ವ್ಯಾಲಿಯ ರಚನೆ ಇದೆ. ಈ ವ್ಯಾಲಿಯ ಪ್ರಭಾವದಿಂದ ಎಲ್ಲಾ ತರದ ಪರವಿದ್ಯೆಗಳು, ಅಂದರೆ ಕೆಲವು ವಿದ್ಯೆಗಳನ್ನು ಒಳ್ಳೆಯ ಕಾರ್ಯಗಳಿಗಿಂತ ಹೆಚ್ಚಾಗಿ ಕೆಟ್ಟ ಕೆಲಸಗಳಿಗೆ ಉಪಯೋಗಿಸಲ್ಪಡುತ್ತದೆ. ಮುಖ್ಯವಾಗಿ ಮೋಹಕ, ಸ್ತಂಭನೆ, ಭೇದನೆ ಇತ್ಯಾದಿ ಎಲ್ಲ ಕೆಟ್ಟ ಉದ್ದೇಶಗಳಿಗೆ ಬಳಕೆಯಾಗುತ್ತಿರುವ ವಿದ್ಯೆಗಳ ದುರುಪಯೋಗವನ್ನು ತಡೆಯುತ್ತದೆ. ಈ ವಿದ್ಯೆಗಳ ಮಿಥ್ಯಾಪ್ರಯೋಗದಿಂದ ತೊಂದರೆಗೆ ಒಳಪಟ್ಟವರು ಇಲ್ಲಿಗೆ ಬಂದು ಶ್ರೀಪೀಠದ ಎದುರು ಶ್ರೀಪೀಠದ ಮಂತ್ರ ಜಪಿಸಿದಲ್ಲಿ ಅವರು ಎಲ್ಲ ಸಮಸ್ಯೆಗಳಿಂದ ಮುಕ್ತಿ ಹೊಂದುತ್ತಾರೆ. ಇದರ ಮೇಲೆ ಮಂಗಳ ಕಲಶ ಸ್ಥಾಪನೆ ಮಾಡಿರುತ್ತಾರೆ. ಇದರ ಪ್ರಭಾವದಿಂದ, ಈ ಕಾರಣದಿಂದ ಇಲ್ಲಿ ಮಂಗಳ ಕಾರ್ಯದ ಆರಂಭದಲ್ಲಿ ಪ್ರಾರ್ಥನೆ, ಜಪ ತಪ ನಡೆಸಿದಲ್ಲಿ ಉಂಟಾಗುವ ಅಥವಾ ಬರಬಹುದಾದ ಎಲ್ಲ ಅಮಂಗಲಗಳು ನಿವಾರಣೆಯಾಗುವುದು. ಆದ್ದರಿಂದ ಈ ಪೀಠವನ್ನು ಮಂಗಳ ಪೀಠವೆಂದು ಕರೆಯಲ್ಪಡುತ್ತಾರೆ. ಆಚಾರ್ಯ ಅಕ್ಕಲಂಕ ಗುರುಗಳು ಶುಭಲಗ್ನದಲ್ಲಿ ಸ್ಥಾಪಿಸಿ ಪ್ರಾಣಪ್ರತಿಷ್ಠೆ ಮಾಡಿದ ಯಂತ್ರ ಸಹಿತ ಶ್ರೀ ಗಜಕೇಸರಿ ಪೀಠವು ತನ್ನ ಅಸಾಧಾರಣ ಶಕ್ತಿಯಿಂದಲೋ ಕಲ್ಪವೃಕ್ಷಗಳ ಸ್ಥಾಪನೆಯಿಂದಲೋ ಏನೋ ಇಂದಿಗೂ ಭಕ್ತರು ಬೇಡಿದ ಅಭಿಷ್ಟಗಳು ಮತ್ತು ಅವರನ್ನು ಕಷ್ಟಗಳಿಂದ ಪಾರು ಮಾಡುತ್ತಾ ಬಂದಿದೆ. ನಂಬಿದವರಿಗೆ ಅಭಿಷ್ಟ ಫಲದಾಯಕ, ದುಃಖ ನಿವಾರಕ ಪೀಠವೆನಿಸಿಕೊಂಡಿದೆ. ಯಾರೇ ಶ್ರೀಪೀಠದ ಶಕ್ತಿಯಲ್ಲಿ ನಂಬಿರುವ ಭಕ್ತರು ಪ್ರಾರ್ಥಿಸಿದಲ್ಲಿ ಅವರಿಗೆ ಶ್ರೀಪೀಠದಿಂದ ಧನಾತ್ಮಕ ಕಣಗಳು ತಮ್ಮ ಮೇಲೆ ಪ್ರಭಾವ ಬೀರಿ ತಮ್ಮಲ್ಲಿರುವ ಋಣಾತ್ಮಕ ಶಕ್ತಿಗಳನ್ನು ದೂರ ಮಾಡುತ್ತಿರುವ ಅನುಭವ ಉಂಟಾಗುತ್ತದೆ. ಶ್ರೀ 1008 ಭಗವಾನ್ ನೇಮಿನಾಥ ತೀರ್ಥಂಕರರು ಮತ್ತು ಮಹಾಮಾತೆ ಆಮ್ರಕುಷ್ಮಾಂಡಿನಿ ಬಸದಿ. ಮಠದ ಆವರಣದಲ್ಲಿ ಶ್ರೀ 1008 ಭಗವಾನ್ ನೇಮಿನಾಥ
ಮತ್ತು ಆಮ್ರ ಕೂಷ್ಮಾಂಡಿನಿ ಅಮ್ಮನವರ ಅತಿಶಯಕಾರಿಯಾದ ಬಸದಿ ಇದೆ. ಈ ಬಸದಿಯನ್ನು ಸುಮಾರು 2ನೇ ಶತಮಾನದಲ್ಲಿ ನಿರ್ಮಾಣ ಮಾಡಲಾಗಿದೆ ಎಂದು ಉಲ್ಲೇಖನಗಳು ಹೇಳುತ್ತವೆ. ಅಂದು ಈ ಬಸದಿಯು ಶಾಸ್ತ್ರೋಕ್ತವಾಗಿ ಗರ್ಭಗೃಹ, ಸುಖನಾಸಿ, ನವರಂಗ ಸಭಾಮಂಟಪಗಳಿಂದ ಸುಂದರವಾಗಿ ನಿರ್ಮಾಣವಾಗಿತ್ತೆಂದು ಸ್ಥಳೀಯ ದಾಖಲೆಗಳಿಂದ ತಿಳಿದುಬರುತ್ತದೆ. ಕಾಲಕ್ರಮೇಣ ಅದು ಕಾಲದೋಷದಿಂದ ಅವಘಡಗಳಿಗೆ ಸಿಲುಕಿ ಇಂದು ಗರ್ಭಗುಡಿಯಷ್ಟು ಉಳಿದಿದೆ. ಆ ಜಾಗದಲ್ಲಿ ನೂತನವಾಗಿ ಹಿಂದಿನ ವೈಭವವನ್ನು ನೆನಪಿಸುವಂತೆ ಮತ್ತೆ ಅದೇ ಶೈಲಿಯಲ್ಲಿ ಬಸದಿ ನಿರ್ಮಾಣ ಕಾರ್ಯ ಪ್ರಗತಿಯಲ್ಲಿದೆ. ತ್ರಯಾ